ಹೇರ್ ಡ್ರೈ ಆ್ಯಂಡ್ ಫ್ರಿಜಿ ಉಂಟಾ? ಹಾಗಾದರೆ ಈ ಫ್ಲ್ಯಾಕ್ಸ್ ಜೆಲ್ ರೆಮಿಡಿಯನ್ನು ಟ್ರೈ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಮೊದಲಿಗೆ ನಾವು ಫ್ಲ್ಯಾಕ್ಸ್ ಸೀಡ್ಸ್ನ ಬೆನಿಫಿಟ್ಸನ್ನು ನೋಡುವ. ಮೊದಲಿಗೆ ನಿಮ್ಮ ಹೇರ್ ಫೈಬರ್ನ ಇಲಾಸ್ಟಿಸಿಟಿಯನ್ನು ಹೆಚ್ಚಿಸುತ್ತದೆ, ಸ್ಪ್ಲಿಟ್ ಎಂಡ್ಸನ್ನು ಪ್ರಿವೆಂಟ್ ಮಾಡುತ್ತದೆ, ಪ್ರೀಮೆಚೂರ್ ಆಗಿ ಹೇರ್ ನಿಮ್ಮದು ಗ್ರೇ ಆಗುತ್ತಲ್ಲ ಅದು ಸ್ಟಾಪ್ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಮತ್ತು ಇಚ್ಚಿ ಸ್ಕಾಲ್ಪನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ, ಮತ್ತು ನಿಮ್ಮ ಕೂದಲು ಸಪೂರ ಆಗ್ತಾಯಿದ್ರೆ ಅಂದರೆ ತಿನ್ನಾಗ್ತಾಯಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಹೇರ್ ರೂಟಿಂದಲೇ ಸ್ಟ್ರಾಂಗ್ ಆಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಲ್ಲಿ ಉಂಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಇದು ಸೋರ್ಸ್ ಆಫ್ ಪ್ರೋಟೀನ್, ಸೋರ್ಸಸ್ ಆಫ್ ವಿಟಮಿನ್ ಕೂಡ. ಹಾಗಾದರೆ ಬನ್ನಿ ಫ್ಲ್ಯಾಕ್ಸ್ ಸೀಡ್ ಜೆಲ್ಲನ್ನು ಮನೆಯಲ್ಲಿಯೇ ಹೇಗೆ ಮಾಡೋದಂತ ನಿಮಗೆ ತೋರಿಸಿಕೊಡ್ತೇನೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ತುಂಬಾ ಸಿಂಪಲ್. ಇದಕ್ಕೆ ಬೇಕು 1 ಕಪ್ ಆಫ್ ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ 4 ಕಪ್ಸ್ ಆಫ್ ವಾಟರ್. ಇದರ ರೇಷಿಯೋ ಉಂಟಲ್ಲ ಯಾವಾಗಲೂ 1:4 ಇರಬೇಕು. ನಾವಿವಾಗ ಒಂದು ಪಾತ್ರೆಗೆ ಉಂಟಲ್ಲ ಈ ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕುವ. ನಾನಿವಾಗ ಮೊದಲು 4 ಕಪ್ಸ್ ಆಫ್ ವಾಟರ್ ಹಾಕ್ತಾ ಇದ್ದೇನೆ. ಆಮೇಲೆ ನಾನು 1 ಕಪ್ ಆಫ್ ಫ್ಲ್ಯಾಕ್ಸ್ ಸೀಡ್ಸನ್ನು ಆ್ಯಡ್ ಮಾಡ್ತೇನೆ. ಇದಾದ ನಂತರ ನಾವೊಂದು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ಲ್ಯಾಕ್ಸ್ ಸೀಡ್ಸನ್ನು ಕುದಿಸುವ. ಒಂದು 7 to 10 ಮಿನಿಟ್ಸ್ ತನಕ ಕುದಿ ಬರಲಿ. ಸೊ ನೀವು ನಡುವಿನಲ್ಲಿ ಉಂಟಲ್ಲ ನೀವು ಸ್ಪೂನ್ ತಗೊಂಡು ಸ್ವಲ್ಪ ಅದನ್ನು ಅಲ್ಲಾಡಿಸಿ ಲಿಕ್ವಿಡನ್ನು, ಯಾಕಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಉಂಟಲ್ಲ ಅಡಿಯಲ್ಲಿ ಹಿಡ್ಕೊಂಡು ಬಿಡುತ್ತೆ ವೆಸಲ್ಗೆ, ಅದಕ್ಕೋಸ್ಕರ. ನೀರು ಬಿಸಿಯಾದ ತಕ್ಷಣ ಉಂಟಲ್ವಾ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಫ್ಲ್ಯಾಕ್ಸ್ ಸೀಡ್ಸ್ ಇದೆ ಲಿಕ್ವಿಡನ್ನು ತಿರುಗ್ತಾನೆ ಇರಿ. ನೀವು ಮಿಕ್ಸ್ ಮಾಡ್ತಾ ನೋಡ್ಬೋದು ನೀರು ಏನು ಉಂಟಲ್ವಾ ಅದು ಗಟ್ಟಿ ಆಗಲಿಕ್ಕೆ ಶುರುವಾಗಿದೆ. ಹಾಗೆಯೇ ನೊರೆ ಕೂಡ ಉಂಟಲ್ಲ ಇನ್ನೂ ಜಾಸ್ತಿ ಆಗಲಿಕ್ಕೆ ಶುರುವಾಗಿದೆ. ಈಗ ಬೇಕಾದರೆ ಉಂಟಲ್ಲ ನೀವು ಒಂಚೂರು ಫ್ಲೇಮನ್ನು ಜಾಸ್ತಿ ಮಾಡ್ಬೋದು. ಲಿಕ್ವಿಡ್ ಉಂಟಲ್ವಾ ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿರುವಾಗ ಸ್ಟವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಹಾಗೆಯೇ ಲಿಕ್ವಿಡನ್ನು ಕಂಟಿನ್ಯೂಸ್ ಆಗಿ ತಿರುವಲಿಕ್ಕೆ ಮಾತ್ರ ಮರಿಬೇಡಿ. ನೋಡಿ ಇವಾಗ ಜೆಲ್ ಗಟ್ಟಿ ಆಗಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಮೊಟ್ಟೆಯ ಬಿಳಿ ಭಾಗ ಎಷ್ಟು ಗಟ್ಟಿಯಾಗಿರುತ್ತೆ ನೋಡಿ ಅಷ್ಟು ಗಟ್ಟಿಯಾಗಿರುತ್ತೆ ಈ ಜೆಲ್. ಈ ಕನ್ಸಿಸ್ಟೆನ್ಸ್ಗೆ ಬಂದ ಮೇಲೆ ನಿಮ್ಮ ಜೆಲ್ ರೆಡಿ ಆಗಿದೆ. ಸೊ ಫ್ಲೇಮನ್ನು ಆಫ್ ಮಾಡಿ. ನೆಕ್ಸ್ಟ್ ನಾವು ಈ ಜೆಲ್ಲನ್ನು ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಲಿಕ್ಕೆ ವೈಟ್ ಇದು ಕ್ಲೋತ್ ಕೂಡ ಯೂಸ್ ಮಾಡಬಹುದು. ಇಲ್ಲದಿದ್ದರೆ ಈ ನಿಮ್ಮ ಹತ್ರ ಏನಾದರೂ ಮನೆಯಲ್ಲಿ ಬೇರೆ ಥರದ ಫಿಲ್ಟರ್ ಮಾಡಲಿಕ್ಕೆ ಸಾಮಾನಿದ್ರೆ ಅದರಲ್ಲಿ ಕೂಡ ಮಾಡಬಹುದು. ಒಂದು 1 ಮಿನಿಟ್ ಕೂಲ್ ಡೌನ್ ಆದಮೇಲೆ ಉಂಟಲ್ಲ ಈ ಜೆಲ್ಲನ್ನು ಫಿಲ್ಟರ್ ಮಾಡಿ. ಸ್ವಲ್ಪ ಹೊತ್ತು ಇನ್ನೂ ಬಿಟ್ಟರೆ ಉಂಟಲ್ಲ ತುಂಬಾ ಗಟ್ಟಿ ಆಗುತ್ತೆ ಜೆಲ್. ಅದಕ್ಕೋಸ್ಕರ ನೀವು ಚನ್ನಿಯಲ್ಲಿ ಫಿಲ್ಟರ್ ಮಾಡೋದಾದರೆ ಬೇಗನೆ ಸ್ವಲ್ಪ ಫಿಲ್ಟರ್ ಮಾಡಿ. ಸೊ ನೀವು ಇದರಲ್ಲಿ ಉಂಟಲ್ಲ ಎಷ್ಟೇ ಫಿಲ್ಟರ್ ಮಾಡಿದರೂ ಸ್ವಲ್ಪ ಜೆಲ್ ಉಳಿದೇ ಇರುತ್ತೆ. ಸೊ ಎಷ್ಟು ಜೆಲ್ ಉಂಟು ನೋಡಿ ಮೊದಲು ಎಲ್ಲ ಇದಕ್ಕೆ ಹಾಕಿ ಫಿಲ್ಟರ್ ಮಾಡಿ. ಆಮೇಲೆ ಉಳಿದ ಜೆಲ್ಲನ್ನು ಬೇಕಾದರೆ ನೀವು ಸ್ಪೂನಲ್ಲಿ ಆ ಕಡೆ ಈ ಕಡೆ ಮಾಡಿ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಬೋದು. ಜೆಲ್ ಎಷ್ಟು ಬೇಕೋ ಅಷ್ಟೆಲ್ಲ ಫಿಲ್ಟರ್ ಆಗಿದೆ, ಸ್ವಲ್ಪನೇ ಉಳಿದಿದೆ ಈ ಸೀಡಲ್ಲಿ. ಸೊ ನಾನು ಸೆಕೆಂಡ್ ಮೆಥಡ್ ನಿಮಗೆಲ್ಲರಿಗೂ ತೋರಿಸ್ಲಿಕ್ಕೋಸ್ಕರ ನಾನು ಇದು ಮೆಥಡ್ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲದ್ರೆ ನನಗೆ ಯೂಸ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಎಂಥ ಉಳಿದಿದೆ ನೋಡಿ ಸೀಡಲ್ಲಿ ಜೆಲ್, ಅದನ್ನು ನೀವು ಒಂದು ಟವೆಲ್ಗೆ ಹಾಕಿ ಅದನ್ನು ನೀವು ರೋಲ್ ಮಾಡಿ ಆಮೇಲೆ ನೀವು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡುವಾಗ ನಿಮಗೆ ಜೆಲ್ ಏನಾದರೂ ಉಳಿದಿದ್ರೆ ಅದು ಬರುತ್ತೆ. ಇವಾಗ ಬೌಲಲ್ಲಿ ನೋಡಿದರೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಇವಾಗ ರೆಡಿ ಆಗಿದೆ. ನನ್ನ ಕೂದಲಿಗೆ ಅಪ್ಲೈ ಮಾಡಲಿಕ್ಕೆ ಇಷ್ಟು ಸಾಕು. ಇಷ್ಟು ಆ್ಯಕ್ಚುಲಿ ಜಾಸ್ತಿಯೇ ಉಂಟು. ಮುಂಚೆ ಎಲ್ಲ ನನ್ನ ಕೂದಲು ತುಂಬಾ ಉದ್ದ ಇತ್ತಲ್ಲ, ಸೊ ನಾನು ಇಷ್ಟು ಜೆಲ್ಲನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಬಟ್ ಇವಾಗ ಉಂಟಲ್ಲ ಉಳಿದ ಜೆಲ್ಲನ್ನು ನಾನು ಸ್ಟೋರ್ ಮಾಡ್ತೇನೆ. ಹೇಗೆ ಸ್ಟೋರ್ ಮಾಡೋದಂತ ಕೂಡ ನಾನು ಎಂಡಲ್ಲಿ ಹೇಳ್ತೀನಿ. ನೋಡಿ ಸ್ವಲ್ಪ ಉಂಟಲ್ಲ ತಣ್ಣಗಾದ ಮೇಲೆ ಉಂಟಲ್ಲ ಈ ಜೆಲ್ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ಅಲೋವೆರಾ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನಾನೊಂದು ಸಣ್ಣ ಕಪ್ಪಲ್ಲಿ ನಾನು ಜೆಲ್ಲನ್ನು ತಗೊಂಡಿದ್ದೇನೆ. ನಾನು ಹೇರಿಗೆ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೇನೆ ನಿಮಗೆ. ನನ್ನ ಹೇರ್ ಆ್ಯಕ್ಚುಲಿ ತುಂಬಾ ಫ್ರಿಝಿ ಆ್ಯಂಡ್ ಡ್ರೈ ಆಗಿತ್ತು. ಈ ರೆಮಿಡಿ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ತುಂಬ ತಿಂಗಳ ನಂತರ ನಾನು ಟ್ರೈ ಮಾಡ್ತಾ ಇದ್ದೇನೆ. ಮುಂಚೆಲ್ಲ ಈ ರೆಮಿಡಿಯನ್ನು ತುಂಬ ನಾನು ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಏನಂದರೆ ಮಗು ಆದಮೇಲೆ ಇವಾಗ ಹೇರ್ ರೆಮಿಡೀಸ್, ಫೇಸ್ಗೆ ಹಾಕುವ ರೆಮಿಡೀಸ್ ಎಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಉಂಟಲ್ಲ ಕೂದಲನ್ನು ಡಿಟ್ಯಾಂಗಲ್ ಮಾಡಲಿಕ್ಕೆ ನೀಮ್ ವುಡ್ಡಿಂದ ಮಾಡಿದ ಕೋಂಬನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಕೂದಲಿಗೆ ಮತ್ತು ಸ್ಕಾಲ್ಪಿಗೆ ತುಂಬಾ ಒಳ್ಳೆಯದು. ಮೊದಲು ನಿಮ್ಮ ಕೂದಲನ್ನು ಉಂಟಲ್ಲ ಒಳ್ಳೆಯದು ಮಾಡಿ ಕೋಂಬ್ ಮಾಡಿ. ಯಾಕಂದರೆ ಫ್ಲ್ಯಾಕ್ಸ್ ಸೀಡ್ ಜೆಲ್ ಉಂಟಲ್ಲ ಇವನ್ ಆಗಿ ನಿಮ್ಮ ಹೇರಲ್ಲಿ ಸ್ಪ್ರೆಡ್ ಆಗುತ್ತೆ. ನೋಡಿ ಫ್ಲ್ಯಾಕ್ಸ್ ಸೀಡ್ ಜೆಲ್ ಎಷ್ಟೊಂದು ಗಟ್ಟಿಯಾಗಿದೆ.
ಇವಾಗ ಫಸ್ಟ್ ಉಂಟಲ್ಲ ನಿಮ್ಮ ಕೂದಲನ್ನು ನಿಮಗೆ ಈಸಿಯಾಗಿ ಅಪ್ಲೈ ಮಾಡಬೇಕಾದ್ರೆ ಕೂದಲನ್ನು ಸೆಕ್ಷನ್ ಮಾಡಿ ಆವಾಗ ನಿಮಗೆ ಉಂಟಲ್ಲ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಾನಿವಾಗ ನೋಡಿ ಫ್ರಂಟ್ ಸೆಕ್ಷನ್ ಅಂತ ತಗೊಂಡಿದ್ದೇನೆ. ಫ್ರಂಟ್ ಸೆಕ್ಷನ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಕೂದಲಿನ ಸ್ಕಾಲ್ ಆ್ಯಕ್ಚುಲಿ ರೂಟ್ಸಿಂದ ಉಂಟಲ್ಲ ಕೂದಲಿನ ಎಂಡ್ ತನಕ ನೀವು ಅಪ್ಲೈ ಮಾಡಬೇಕು. ಹೀಗೆಯೇ ನೀವು ಪ್ರತಿ ಸೆಕ್ಷನ್ ಆಫ್ ದ ಹೇರಿಗೆ ನೀವು ಹಚ್ಚಿ ಫ್ಲ್ಯಾಕ್ಸೀಡ್ ಜೆಲ್ನ ನನ್ನ ಕೂದಲಿಗೆ ಹಚ್ಚಿ ಆಯಿತು. ಹಚ್ಚಿ ಆದಮೇಲೆ ಉಂಟಲ್ಲ ನಿಮ್ಮ ಸ್ಕಾಲ್ಪು ತುಂಬಾ ಕೂಲ್ ಅಂತ ಅನಿಸುತ್ತೆ. ಈ ಜೆಲ್ ನೀವು ಸಮ್ಮರಲ್ಲಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ವಿಂಟರಲ್ಲಿ ಏನಾಗುತ್ತೆ ಅಂದರೆ ವಿಂಟರಲ್ಲಿ ಕೂಡ ಯೂಸ್ ಮಾಡ್ಬೋದು, ಆದರೆ ನಿಮಗೆ ಸ್ವಲ್ಪ ಕೋಲ್ಡ್ ಅನಿಸುತ್ತೆ. ಇದು ಜೆಲ್ ಹಚ್ಚಿದ ಮೇಲೆ ಏನೋ ಒಂದು ಐಸ್ ಉಂಟಲ್ಲ ನಿಮ್ಮ ತಲೆ ಮೇಲೆ ಇಟ್ಟಾಗೆ ಆಗುತ್ತೆ. ನಾನು ಕೋಮ್ ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಜೆಲ್ ಇವನ್ ಆಗಿ ಸ್ಪ್ರೆಡ್ ಆಗಲಿ ಅಂತ. ಕೋಮ್ ಮಾತ್ರ ಬಳಸುವಾಗ ತುಂಬಾ ಕೇರ್ಫುಲ್ಲಾಗಿ ಬಳಸಿ, ಹಾರ್ಷಾಗಿ ನೀವು ಕೋಮ್ ಮಾಡಬೇಡಿ. ಅದಾದಮೇಲೆ ನೀವು ಲೈಟಾಗಿ ನೀವು ಉಂಟಲ್ಲ ಹೇರಿಗೆ ಮಸಾಜ್ ಮಾಡಿ, ನಿಮಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದಾದಮೇಲೆ ನೀವು ಹೇರನ್ನು ಉಂಟಲ್ಲ ಟ್ವಿಸ್ಟ್ ಮಾಡಿ ಬನ್ ಥರ ಮಾಡಿ ಕಟ್ಟಿಬಿಡಿ. ಒಂದು ರಬ್ಬರ್ ಬ್ಯಾಂಡ್ ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ನೀವು ಕ್ಲಿಪ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಕೂದಲನ್ನು ನಾನು ಬನ್ ಥರ ಕಟ್ಟಿಡ್ತಾ ಇದ್ದೇನೆ. ಒಂದು 30 ಅಟ್ಲೀಸ್ಟ್ 30 ಮಿನಿಟ್ಸಿಂದ 1 ಅವರ್ ತನಕ ಈ ಫ್ಲ್ಯಾಕ್ಸೀಡ್ ಜೆಲ್ ನಿಮ್ಮ ಕೂದಲಲ್ಲಿ ಇರಲಿ. ಫ್ಲ್ಯಾಕ್ಸೀಡ್ ಜೆಲ್ ಉಂಟಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ. ನಿಮಗೆ ಇದರ ರಿಸಲ್ಟ್ ಉಂಟಲ್ಲ ಫಸ್ಟ್ ವಾಶ್ ಮೇಲೇ ನಿಮಗೆ ಗೊತ್ತಾಗುತ್ತೆ. ಹೇರ್ ವಾಶ್ ಹೇಗೆ ಮಾಡೋದಂದರೆ, ಹೇರ್ ವಾಶ್ ಮಾಡುವಾಗ ಫಸ್ಟಿಗೆ ನೀವು ಉಂಟಲ್ಲ ಲೈಟ್ ಲ್ಯೂಕ್ ವಾರ್ಮ್ ವಾಟರಿಂದ ನಿಮ್ಮ ಫಸ್ಟಿಗೆ ಈ ಫ್ಲ್ಯಾಕ್ಸೀಡ್ ಜೆಲ್ಲನ್ನು ಫುಲ್ ತೊಳೆದು ಬಿಡಿ. ಆಮೇಲೆ ನಿಮ್ಮದು ರೆಗ್ಯುಲರ್ ಶ್ಯಾಂಪು ಮತ್ತು ಕಂಡೀಷನಿಂಗ್ ಮಾಡಬಹುದು. ನೀವು ಉಳಿದ ಫ್ಲ್ಯಾಕ್ಸೀಡ್ ಜೆಲ್ಲನ್ನು ಉಂಟಲ್ಲ ಒಂದು ಗ್ಲಾಸ್ ಬಾಟಲಲ್ಲಿ ಉಂಟಲ್ಲ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಬೋದು. ಒಂದು 2 to 3 ವೀಕ್ಸ್ ತನಕ ಇದನ್ನು ಸ್ಟೋರ್ ಮಾಡಬಹುದು, ಒಳ್ಳೆಯದು. ಬಟ್ ಏನಂದರೆ ಉಂಟಲ್ಲ ನೀವು ಫ್ರೆಶ್ ಆಗಿ ಮಾಡಿದಷ್ಟು ಎಫೆಕ್ಟ್ ಉಂಟಲ್ಲ ಸ್ಟೋರ್ ಮಾಡಿದ ಜೆಲ್ಲಲ್ಲಿ ನನಗೆ ಸಿಗೋದಿಲ್ಲ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಮಾಡಿದಾಗ ಉಂಟಲ್ಲ ಒಂದು ಫ್ರೆಶ್ ಆಗಿ ನಾನು ಯೂಸ್ ಮಾಡ್ತೇನೆ, ಇಲ್ಲಾಂದರೆ ಮಿನಿಮಮ್ ಅಂದರೆ ನಾನು 1 ವೀಕ್ ಸ್ಟೋರ್ ಮಾಡ್ತೇನೆ, ಅದಕ್ಕಿಂತ ಜಾಸ್ತಿ ನಾನು ಸ್ಟೋರ್ ಮಾಡೋದಿಲ್ಲ. ಫ್ಲ್ಯಾಕ್ಸೀಡ್ ಜೆಲ್ ಹಾಕಿದ ಮೇಲೆ ಹೇರ್ ವಾಶ್ ಮಾಡಿ ಆಯಿತು. ಹೇರ್ ವಾಶ್ ಆಗಿ ನನ್ನ ಕೂದಲನ್ನು ಆ್ಯಕ್ಚುಲಿ ಸನ್ಲೈಟಲ್ಲಿ ನಾನು ಇದನ್ನು ಡ್ರೈ ಮಾಡಿದ್ದು. ನಾನು ಹೇರ್ ಡ್ರೈಯರ್ ಅಥವಾ ಹೀಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನು ಕೂಡ ಯೂಸ್ ಮಾಡಲಿಲ್ಲ ನನ್ನ ಹೇರ್ ಡ್ರೈ ಮಾಡಲಿಕ್ಕೆ. ನಾನು ನ್ಯಾಚುರಲ್ ಆಗಿ ಹೇರನ್ನು ಡ್ರೈ ಮಾಡಿದೆ. ನೀವು ನೋಡಿದ ಹಾಗೆ ಮುಂಚೆ ನಾನು ಫ್ಲ್ಯಾಕ್ಸೀಡ್ ಜೆಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವೇ ನೋಡಿರ್ಬೋದು ನನ್ನ ಕೂದಲು ಎಷ್ಟೊಂದು ಫ್ರಿಝಿ ಆಗಿತ್ತು ಅಂತ, ಶೈನ್ ಕೂಡ ಹೋಗಿತ್ತು. ಬಟ್ ಇವಾಗ ನನ್ನ ಕೂದಲಲ್ಲಿ ಪುನಃ ಜೀವ ಬಂದ ಹಾಗೆ ಆಗಿದೆ ನನ್ನ ಕೂದಲಿಗೆ. ಸೊ ನಿಮ್ಮದು ಹೇರನ್ನು ಉಂಟಲ್ಲ ತುಂಬಾ ಸಾಫ್ಟ್ ಮಾಡ್ತದೆ, ಶೈನ್ ಕೂಡ ಬರುತ್ತೆ ನಿಮ್ಮ ಹೇರಿಗೆ. ಸೊ ನಿಮ್ಮ ಹೇರ್ ಫ್ರೀ ಪುನಃ ಶೈನ್ ಬರಬೇಕು ಮತ್ತು ಹೇರ್ ಸ್ಟ್ರಾಂಗ್ ಆಗಬೇಕಾದ್ರೆ ಉಂಟಲ್ಲ ಈ ಫ್ಲ್ಯಾಕ್ಸೀಡ್ ಜೆಲ್ಲನ್ನು ಅಟ್ಲೀಸ್ಟ್ ವೀಕ್ಲಿ ಉಂಟಲ್ಲ ಒಂದು 2 ಯೂಸ್ ಮಾಡಿ, 2 ಟೈಮ್ಸ್ ಆದರೂ ಯೂಸ್ ಮಾಡಿ. ತುಂಬಾ ಒಳ್ಳೆಯದು 2 ಟೈಮ್ಸ್ ಯೂಸ್ ಮಾಡಿದರೆ. ಹೀಗೆ ನೀವು ಯೂಸ್ ಮಾಡ್ತಾ ಇದ್ದರೆ ಉಂಟಲ್ವ ನಿಮ್ಮ ಕೂಡ ಬೇಗನೆ ಗ್ರೋತ್ ಆಗುತ್ತೆ. ಹೇಗೆ ಗ್ರೋತ್ ಆಗುತ್ತೆ ಅಂದರೆ ನಿಮ್ಮ ಸ್ಕಾಲ್ಪ್ ಉಂಟಲ್ಲ ತುಂಬಾ ಹೆಲ್ದಿ ಆಗಿರುತ್ತೆ. ಅದರಿಂದ ನಿಮ್ಮ ಹೇರ್ ಒಳ್ಳೆಯದು ಮಾಡಿ ಗ್ರೋ ಕೂಡ ಆಗುತ್ತೆ. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ ಹೇಳ್ತೇನೆ. ಯಾಕೆಂದರೆ ಮುಂಚೆ ನಾನು ಈ ಜೆಲ್ಲನ್ನು ತುಂಬಾ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಪುನಃ ಯೂಸ್ ಮಾಡ್ತಾ ಇದ್ದೆ. ಈ ಜೆಲ್ ಒಂದು ಫ್ಲ್ಯಾಕ್ಸೀಡ್ ಜೆಲ್ ಯೂಸ್ ಮಾಡ್ತಾ ಇದ್ದೆ. ನನ್ನ ಲಾಂಗ್ ಹೇರ್ ನೀವು ನೋಡಿರ್ಬೋದು, ನೋಡಿಲ್ಲ ಅಂದರೆ ನಾನೊಂದು ಪಿಕ್ಚರನ್ನು ಸೈಡಲ್ಲಿ ನಾನು ಅಟ್ಯಾಚ್ ಮಾಡ್ತೇನೆ. ಲಾಂಗ್ ಕೂಡ ಇತ್ತು, ಥಿಕ್ ಕೂಡ ಇತ್ತು ಅಂತ ಹೇಳ್ಬೋದು. ಮತ್ತು ನಾನು ಈ ಫ್ಲ್ಯಾಕ್ಸೀಡ್ ಜೆಲ್ ಜೊತೆ ಇನ್ನೊಂದು ರೆಮಿಡಿಯನ್ನು ನಾನು ಯೂಸ್ ಮಾಡ್ತಾ ಇದ್ದದಂದರೆ ರೈಸ್ ವಾಟರ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೆ. ಈ ರೈಸ್ ವಾಟರ್ ಹೇಗೆ ಮಾಡೋದು, ಹೇಗೆ ನಿಮ್ಮ ಕೂದಲಿಗೆ ಯೂಸ್ ಮಾಡೋದು ಅಂತ ಕೂಡ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಅದಕ್ಕೋಸ್ಕರ ಸಪ್ರೇಟಾಗಿ. ಆಮೇಲೆ ನಾನು ಆನಿಯನ್ ಹೇರ್ ಆಯಿಲ್ ಉಂಟಲ್ಲ ಅಂದರೆ ಈರುಳ್ಳಿಯ ಹೇರ್ ಆಯಿಲ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೆ ನನ್ನ ಕೂದಲಿಗೆ. ನನಗೆ ಮುಂಚೆ ಉದ್ದ ಕೂದಲಂದ್ರೆ ತುಂಬಾ ಇಷ್ಟ ಇತ್ತು, ಬಟ್ ಇವಾಗ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗಿದ್ದರಿಂದ ನಾನು ಇವಾಗ ಉದ್ದ ಕೂದಲನ್ನು ಕಟ್ ಮಾಡಿದೆ. ಯಾಕಂದರೆ ಇಲ್ಲಿ ಉಂಟಲ್ಲ ಗಲ್ಫಿಗೆ ಬಂದ ಮೇಲೆ ಕೂದಲೆಲ್ಲ ತುಂಬಾ
ತುಂಬಾ ಉದುರ್ತಾ ಇತ್ತು. ಸೊ ನಾನು ಏನು ಮಾಡೋದು ಅಂತ ನಾನು ತುಂಬಾ ಈ ಪಾರ್ಲರ್ಗೆ ಹೋಗಿ ಎಲ್ಲ ನಾನು ಹೇರ್ ಸ್ಪಾ ಮಾಡಿದೆ. ಹೇರ್ ಸ್ಪಾ ಉಂಟಲ್ಲ ಸ್ವಲ್ಪ ದಿವಸಕ್ಕೆ ಓಕೆ ಅಂತ ಅನಿಸುತ್ತೆ, ಬಟ್ ಆಮೇಲೆ ಏನಂದರೆ ನಿಮ್ಮ ಕೂದಲು ಪುನಃ ಡ್ರೈ ಫ್ರೀಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಪುನಃ ಕೂದಲೆಲ್ಲ ಉದ್ದಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೋಮ್ ರೆಮಿಡೀಸ್ ಮಾಡಿದರೆ ಉತ್ತಮ ಅಲ್ವಾ, ಅದಕ್ಕೋಸ್ಕರ ನಾನು ಹೋಮ್ ರೆಮಿಡೀಸ್ಗೆ ನಾನು ಸರ್ಚ್ ಮಾಡ್ತಾ ಇದ್ದೆ. ಸೊ ಫ್ಲಾಕ್ಸ್ ಸೀಡ್ ಜೆಲ್ ನಾನು ನೋಡಿದ ಹಾಗೆ ಉಂಟಲ್ಲ, ಈ ಫ್ಲಾಕ್ಸ್ ಸೀಡ್ಸಲ್ಲಿ ತುಂಬಾ ಬೆನಿಫಿಟ್ಸ್ ಉಂಟಂತ ಗೊತ್ತಾಯಿತು. ಸೊ ನಾನು ಫ್ಲಾಕ್ಸ್ ಸೀಡ್ ಜೆಲ್ ಫಸ್ಟಿಗೆ ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾನು ರೈಸ್ ವಾಟರ್ ಕೂಡ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಆನಿಯನ್ ಹೇರ್ ಆಯಿಲ್, ಆಮೇಲೆ ಕಲೋಂಜಿ ಅಂತ ಬರುತ್ತೆ ಅದರದ್ದು ಕೂಡ ಆಯಿಲ್ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೆ. ಮುಂಚೆ ಎಲ್ಲ ಮೇಥಿ ಸೀಡ್ಸ್ ಅಂತ ಹೇಳ್ತಾ ಇದ್ರು. ಮೇಥಿ ಸೀಡ್ಸ್ ಕೂಡ ಉಂಟಲ್ಲ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಉಂಟಲ್ಲ ನಿಮ್ಮ ಡಯಟಲ್ಲಿ ಕೂಡ ಉಂಟಲ್ಲ ಸ್ವಲ್ಪ ಉಂಟಲ್ಲ ಕಂಟ್ರೋಲ್ ಮಾಡಿ, ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ನಿಮ್ಮ ಡಯಟನ್ನು ಕೂಡ. ಹೇಗೆ ಅಂದರೆ ಸ್ವಲ್ಪ ಗ್ರೀನ್ ವೆಜಿಟೇಬಲ್ಸ್ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದನ್ನೆಲ್ಲ ತಿನ್ನಿ, ಮತ್ತು ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿ ಸ್ವಲ್ಪ ದಿವಸ. ನಿಮಗೆ ಹೇರ್ ಉಂಟಲ್ಲ ತುಂಬಾ ಚೆನ್ನಾಗಿ ಬೆಳಿಬೇಕು, ಲಾಂಗ್ ಬೇಕು, ಉದ್ದ ಬೇಕಂದರೆ ಸ್ವಲ್ಪ ನೀವು ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಹಾಗಾದರೆ ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ನೋಟಿಫಿಕೇಶನ್ ಉಂಟು, ಅದನ್ನು ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವಾಗ ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತೇನೆ ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ರೆಮಿಡಿಯನ್ನು ನೀವು ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ರಿವ್ಯೂನ ನನಗೆ ತಿಳಿಸಿ. ಫಸ್ಟ್ ವಾಶ್ ಮಾಡಿದ ಕೂಡಲೇ ಉಂಟಲ್ಲಿ ನಿಮಗೆ ಸ್ವಲ್ಪ ರಿಸಲ್ಟ್ ಬರಲಿಕ್ಕೆ ಗೊತ್ತಾಗುತ್ತೆ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಒಂದು 30 ಡೇಸ್ 1 ಮಂತ್ ಆದರೂ ಮಾಡಿ, ನಿಮಗೇನೆ ಗೊತ್ತಾಗುತ್ತೆ ನಿಮ್ಮ ಹೇರಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ. ನಿಮ್ಮ ಹೇರ್ ಸಾಫ್ಟ್ ಮತ್ತು ಫ್ರೀಸ್ ಫ್ರೀ ಮತ್ತು ಸ್ಟ್ರಾಂಗ್ ಶೈನ್ ಎಲ್ಲ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಆಲ್ ಇನ್ ಒನ್ ಅಂತ ಹೇಳ್ಬೋದು ಇದೊಂದು ಥರ ಜೆಲ್. ಸೊ ಯೂಸ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಕಮೆಂಟಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಾನು ನಿಮ್ಗೆ ಕಮೆಂಟ್ಗೆ ಕಾಯ್ತಾ ಇರ್ತೇನೆ, ಬಟ್ ನೀವು ಕಮೆಂಟೇ ಮಾಡೋದಿಲ್ಲ. ಯಾಕೆ? ನೀವು ಕಮೆಂಟ್ ಮಾಡಿದ್ರು ನನಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಕೂಡ ಕಮೆಂಟ್ ಓದೋದಂದರೆ ತುಂಬಾ ಖುಷಿ. ನಿಮ್ಮ ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ಎಲ್ಲರ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೇನೆ. ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮೆಲ್ಲರನ್ನು ನಾನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.